ದಿನಾಂಕ 8 ಜೂನ್ 2026 ಸೋಮವಾರ ಬೆಳಗ್ಗೆ ನಾವು ಇಲ್ಲಿ ಸೋಮನಹಳ್ಳಿ ಫಾರ್ಮ್ ವಾಜರಳ್ಳಿ ಮಂಜುನಾಥ್ ಅವ್ರ ತೋಟ ಇಲ್ಲಿದ್ದೀವಿ. ಈ ಭಾಗದಲ್ಲಿ ಇದು ಪಶ್ಚಿಮದ ಭಾಗ. ಇಲ್ಲಿ ನೀವು ಗಮನಿಸ್ಬೋದು, ನಾವು ಹಣ್ಣಿನ ಗಿಡಗಳನ್ನು ಹಾಕಿದ್ವಿ, ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಇಲ್ಲಿ ಹಾಕಿದ್ದೀವಿ. ಅದಕ್ಕೆ ಸಂಗಾತಿ ಗಿಡವನ್ನು ಸಹ ಇದು ಹಸಿರು ಬೆಳೆ ಗೊಬ್ಬರವೆಲ್ಲವನ್ನು ಮಾಡಿದ್ವಿ. ಈ ಭಾಗದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 2 ಹಣ್ಣಿನ ಗಿಡದ ಸಾಲಿನ ಮಧ್ಯೆ ನಮಗಿಲ್ಲಿ 15 ಅಡಿ 20 ಅಡಿ ಅಂತರ ಇದೆ. ಈ ಅಂತರದಲ್ಲಿ ಈ ಥರ 2 ಬೆಡ್ ಮಾಡಿದ್ದೀವಿ. ಇದು ಏರು ಮಡಿಗಳು ಅಂತ ಹೇಳ್ತೀವಿ, ರೈಸ್ಡ್ ಬೆಡ್. ನೋಡಿ ಇಲ್ಲಿ 2 ಬೆಡ್ ಇದೆ. ಈ ಬೆಡ್ಡಿನ ಅಗಲ ಸುಮಾರು 3 ಅಡಿ ಅಗಲ ಇದೆ, ಮತ್ತು ಉದ್ದ ಸುಮಾರು ಎಷ್ಟಿದೆ ನಮ್ಮ ಈ ಸೆಕ್ಷನ್ ಪೂರ್ತಿಯಾಗಿದೆ. ಈ ಥರ ನಾವು ರೈಸ್ಡ್ ಬೆಡ್ಗಳನ್ನು ಮಾಡಿಕೊಂಡು ಈಗ ರೈಸ್ಡ್ ಬೆಡ್ಡಲ್ಲಿ ಅರಿಶಿನ ಹಾಕುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ನಾವು ಸೆಲೆಕ್ಟ್ ಮಾಡಿರೋ ಅರಿಶಿನ ಇಲ್ಲಿದೆ. ಇದನ್ನು ಮೇಘಾಲಯದಿಂದ ತಂದಿರತಕ್ಕಂಥದ್ದು ಲಾಂಗ್ಡಾಂಗ್ ಟರ್ಮರಿಕ್ ಅಂತ ಹೇಳ್ತಾರೆ, ಲಾಂಗ್ಡಾಂಗ್ ಅರಿಶಿಣ ಅಂತ. ಮಿತ್ರ ಇದರಲ್ಲಿ ಗಮನಿಸ್ಬೋದು, ಈ ಲಾಂಗ್ಡಾಂಗ್ ಅರಿಶಿಣ ಅನ್ನೋದು ಅರಿಶಿಣದಲ್ಲೇ ಭಾಳ ಶ್ರೇಷ್ಠ. ಈ ಅರಿಶಿಣದ ಒಂದು ಔಷಧೀಯ ಗುಣವನ್ನು ಅದರಲ್ಲಿರ್ತಕ್ಕಂಥ ಕುರ್ಕುಮಿನ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಆ ಕುರ್ಕುಮಿನ್ ವ್ಯಾಲ್ಯೂನಲ್ಲಿ ಅಳಿತಾರೆ. ಸೊ ಇದರಲ್ಲಿ ನೀವು ಗಮನಿಸ್ಬೋದು, ಇದು ಈ ಲಾಂಗ್ಡಾಂಗ್ ಅನ್ನೋ ಈ ಅರಿಶಿಣದ ಕುರ್ಕುಮಿನ್ ವ್ಯಾಲ್ಯೂ ಕನಿಷ್ಠ 7.5ಯಿಂದ ಗರಿಷ್ಠ 12 ಇರುತ್ತೆ ಅಂತ ಇಲ್ಲಿ ಡಾಕ್ಯುಮೆಂಟೇಷನ್ ಹೇಳುತ್ತೆ. ನಾವಿಲ್ಲಿ ನಮ್ಮ ದಕ್ಷಿಣ ಭಾರತ ಅಥವಾ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನಾವೇನು ಅರಿಶಿನ ಬೆಳಿತೀವಲ್ವ, ಅದರಲ್ಲಿ ಕುರ್ಕುಮಿನ್ ವ್ಯಾಲ್ಯೂ ಪ್ರತಿಶತ 3ರಿಂದ 5 ಅಥವಾ 6 ಇರುತ್ತೆ ಅಂತ. ಆದರೆ ಈ ಲಾಂಗ್ಡಾಂಗ್ ಟರ್ಮರಿಕ್ನಲ್ಲಿ, ಲಾಂಗ್ಡಾಂಗ್ ಅರಿಶಿನದಲ್ಲಿ ಪ್ರಾಥಮಿಕವಾಗಿಯೇ 7.5ರಿಂದ ಇರುತ್ತೆ, 12 ತನಕನೂ ಬೆಳೆದಿರೋದಿರುತ್ತೆ. ಇದು ಒಂದು ವಿಶ್ವ ದಾಖಲೆ. ಹಾಗಾಗಿ ಅರಿಶಿಣದಲ್ಲಿ ಬಹಳ ವಿಶಿಷ್ಟವಾದ ಅರಿಶಿನ ಇದು ಲಾಂಗ್ಡಾಂಗ್ ಟರ್ಮರಿಕ್ ಅಂತ. ಈ ಲಾಂಗ್ಡಾಂಗ್ ಅರಿಶಿನವನ್ನು ಈ ನಮ್ಮ ಮಂಜಣ್ಣವ್ರ ತೋಟದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದಿಷ್ಟು ಬೀಜಗಳನ್ನು ನಾವು ತರಿಸಿದೆ, ಇದಿಷ್ಟು ಬೀಜಗಳು ಬಂತು. ಇದು ಮೊನ್ನೆನೇ ನಮ್ಮ ಈ ತೋಟಕ್ಕೆ ಇಲ್ಲಿ ಸೇರಿಕೊಂಡಿದೆ. ಇದಕ್ಕೆ ನಾವು ಈಗ EM ದ್ರಾವಣವನ್ನು ಆ್ಯಕ್ಟಿವೇಟ್ ಮಾಡಿ, AEM ಅಂತೀವಲ್ಲ, ಅದರಲ್ಲಿ ಇದನ್ನು ಟ್ರೀಟ್ಮೆಂಟು ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ನಾವು ಇಟ್ಕೊಂಡಿದ್ದೀವಿ. ಈಗ ಇದು ಬೀಜಗಳು ರೆಡಿಯಾಗಿದೆ. ಈ ಬೀಜ ಉಪಚಾರ ಮಾಡಿ ಬೀಜ ಇಟ್ಕೊಂಡಿದ್ದೀವಿ. ಈ ಬೀಜವನ್ನು ಈಗ ನಮ್ಮ ಏರು ಮಡಿನಲ್ಲಿ ಹಾಕಲಿಕ್ಕೆ ಇಲ್ಲಿ ನೀವಿಲ್ಲಿ ಗಮನಿಸ್ಬೋದು. ಸೊ ನೀವಿಲ್ಲಿ ಹೆಂಗೆ ಗಮನಿಸ್ತೀರಾ ಅಂದರೆ ನೋಡಿ ಮಿತ್ರ, ಇಲ್ಲಿ ಕಾಣಿಸುತ್ತೆ. ಸೊ ಈ 3 ಅಡಿ ಅಗಲದ ಬೆಡ್ನಲ್ಲಿ ಈ ಥರ ಗುಂಡಿಗಳನ್ನು ಮಾಡ್ಕೊಂಡು ಹೋಗಿದೆ. ಇವು ತ್ರಿಕೋನಾಕಾರವಾಗಿರ್ತಕ್ಕಂಥ ಗುಂಡಿಗಳು. ನೋಡಿ, ಈ ರೀತಿ ತ್ರಿಕೋನಾಕಾರದಲ್ಲಿ ಗುಂಡಿಗಳನ್ನು ಮಾಡಿ ಅದಕ್ಕೆ ಸಾವಯವ ಗೊಬ್ಬರವನ್ನು ಸೇರಿಸಿ ಅದನ್ನು ಮಣ್ಣಿನಲ್ಲಿ ಆ ರೀತಿ ಕಲಸಿ ಈಗ ಇದರಲ್ಲಿ ನಾವು ಅರಿಶಿನವನ್ನು ಹಾಕುವಂಥ ಒಂದು ಕಾರ್ಯಕ್ರಮ ನಡೀತಿದೆ. ಸೊ ಬೆಳಗ್ಗೆ ಇವತ್ತು ಜೂನ್ 8, 2026 ಸೋಮವಾರ ನೋಡಿ, ನಾವು ಅದನ್ನು ಅರಿಶಿನವನ್ನು ಹಾಕ್ತಾಯಿದ್ದೀವಿ. ಇದನ್ನು ಒಂದು ಏರು ಮಡಿನಲ್ಲಿ 2 ಸಾಲು ಜಿಗ್ಜಾಗ್ ತ್ರಿಕೋನಾಕಾರದಲ್ಲಿ ಈ ರೀತಿ ಮಾಡಿ ಮಣ್ಣು ಗೊಬ್ಬರವನ್ನು ಚೆನ್ನಾಗಿ ಸೇರಿಸಿ ಕಳಿಸಿ ಅಲ್ಲಿ ನಾವು ಅರಿಶಿನವನ್ನು ಇಟ್ಟು ತೆಳ್ಳಗೆ ಮಣ್ಣು ಮುಚ್ಚಿ ಅದೊಂದು ಕಾರ್ಯಕ್ರಮ ಆಗಿದೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ನಾವೀಗೇನು ಮಾಡ್ತೀವಿ ಅಂದರೆ, ಇದಿಷ್ಟು ಆದಮೇಲೆ ಇದಕ್ಕೆ ಹಿಂಡಿ ದ್ರಾವಣ ಮಾಡಿ ಹಾಕಬೇಕು. ಹುಟ್ಟು ನೀರು ಅಂತೀವಲ್ಲ, ಅದಕ್ಕೆ ಏನು ಮಾಡಿದ್ದೀವಿ, ಇಲ್ಲೊಂದಿಷ್ಟು ಹಿಂಡಿ ಮಿಶ್ರಣ ತೊಗೊಂಬಂದು ಈ ಡ್ರಮ್ನಲ್ಲಿ ಹಾಕಿಟ್ಕೊಂಡಿದೆ. ಈ ಹಿಂಡಿ ದ್ರಾವಣವನ್ನು ಸಹ ಈ ಗಿಡ ಬೀಜವನ್ನು ನಾಟಿ ಮಾಡಿದ ಮೇಲೆ ಅಲ್ಲಿ ಬೆಡ್ನಲ್ಲಿ ಹಾಕಲಿಕ್ಕೆ ಅಂತ. ಆಮೇಲೆ ಇನ್ನೊಂದು ನೀವಿಲ್ಲಿ ಗಮನಿಸ್ಬೋದು, 2 ಅರಿಶಿಣದ ಸಾಲಿನ ಮಧ್ಯೆ ಇದು ಮೊದಲನೇ ಸಾಲು, ಸೊ ಮತ್ತು ಇದು 2ನೇ ಸಾಲು ತ್ರಿಕೋನ ಮಾದರಿನಲ್ಲಿದೆ. 2 ಅರಿಶಿಣದ ಸಾಲಿನ ಮಧ್ಯದಲ್ಲಿ ಇಲ್ಲಿ ನಾವು ಒಂದು ಸೆಣಬು ಮತ್ತು ಡಯಂಚವನ್ನು ಸಂಗಾತಿ ಗಿಡವಾಗಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದೆ. ನೀವಿಲ್ಲಿ ಗಮನಿಸ್ಬೋದು, ಇದು ನಮ್ಮ ಸೆಣಬು ಮತ್ತು ಡಯಂಚ ಬೀಜಗಳು. ಇದನ್ನು ಈ ರೀತಿ ಮಿಶ್ರಣ ಮಾಡಿ ಈ ಮಧ್ಯದ ಒಂದು ಸಾಲಿನಲ್ಲಿ ಈ ರೀತಿ ನಾವು ಇದನ್ನು ಬಿತ್ತನೆ ಮಾಡ್ತಾ ಬರ್ತೀವಿ. ಅಂದರೆ ಈ ಮಧ್ಯದ ಸಾಲಿನಲ್ಲಿ ಇದು ಒಟ್ಟು ಬೆಡ್ಡಿನ ಉದ್ದ ಅಗಲ 3 ಅಡಿ ಇರುತ್ತೆ. ಎಡ್ಜಲ್ಲಿ 2 ಅರಿಶಿನ ಸಾಲು ಬರುತ್ತೆ. ಮಧ್ಯದಲ್ಲಿ ಒಂದು ನಮ್ಮ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೀಜಗಳಾದ ಸೆಣಬು ಮತ್ತು ಡಯಂಚವನ್ನು ಈ ರೀತಿ ಉದ್ದಕ್ಕೂ ಇಲ್ಲಿ ಹಾಕ್ಕೊಂಡೋಗಿರ್ತೀವಿ. ಈ ಸೆಣಬು ಡಯಂಚವು ನಮಗೆ ಸಂಗಾತಿ ಗಿಡವಾಗಿ ಅರಿಶಿನದಕ್ಕೆ ಸಪೋರ್ಟ್ ಮಾಡುತ್ತೆ. ಮುಂದಿನ ಹಂತದಲ್ಲಿ ಇವೆಲ್ಲವೂ ಮೊಳಕೆ ಬಂದಾಗ ನೀವು ಇದನ್ನು ಗಮನಿಸ್ಬೋದು, ಆ ವಿಡಿಯೋನ ಮಾಡಿ ಹಾಕ್ತೀವಿ. ಇದಿಷ್ಟು ಇವತ್ತು ಸೋಮನಹಳ್ಳಿ ಫಾರಮ್ನಲ್ಲಿ ಅರಿಶಿಣದ ಬಿತ್ತನೆ ನಡೀತಾ ಇದೆ. ಜೂನ್ 7, 2026 ನೀವು ಇದನ್ನು ಗಮನಿಸ್ತೀರಾ. ಧನ್ಯವಾದಗಳು ಮಿತ್ರ.